ನಿನ್ನೆ ನಂದು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಇವತ್ತು ನಂದು 2ನೇ ವೀಡಿಯೋ ಇದು. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಿಮಗೆ ಟ್ರೇಡಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಅದರಲ್ಲಿ ನಿನ್ನೆ ಒಬ್ಬರು ಟ್ರೇಡಿಂಗ್ ಸ್ಪ್ಯಾಮ್ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಟ್ರೇಡಿಂಗ್ ಸ್ಪ್ಯಾಮ್ ಅಂತಂದರೆ ತುಂಬ ಜನ ಕೋರ್ಸ್ ಸೆಲ್ಲಿಂಗಿಂದ ದುಡ್ಡು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಒಬ್ಬರು ನೆಟ್ಟಿಗಿರೋ ಟ್ರೇಡರ್ಸ್ ಇಲ್ಲ, ಅವ್ರಿಗೆ ಮೇನ್ ಸ್ಟ್ರೀಮೇ ಕೋರ್ಸ್ ಸೆಲ್ಲಿಂಗ್. ಓಕೆನಾ? ನಿಮಗೆ ಬೇಸಿಕ್ಸ್ ಕಲಿಬೇಕು ಅಂತ ಅನ್ನೋದಕ್ಕೆ ಕೋರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಯೂಟ್ಯೂಬಲ್ಲೇ ಇದೆ. ನೀವು ಫಸ್ಟ್ ಏನು ಮಾಡಬೇಕಾಗಿರೋದು, ಯಾವ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀರಾ ಅನ್ನೋದನ್ನ ಚೂಸ್ ಮಾಡಿ. ಇಂಡಿಯನ್ ಆಗಿರ್ಬೋದು, ಅಥವಾ ಫಾರೆಕ್ಸ್ ಆಗಿರ್ಬೋದು, ಅಥವಾ ಕ್ರಿಪ್ಟೋ ಆಗಿರ್ಬೋದು, ಇಲ್ಲ ಫ್ಯೂಚರ್ಸ್ ಆಗಿರ್ಬೋದು. ಈ ಥರ ಯಾವ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಚೂಸ್ ಮಾಡಿ. ಅದ್ರದ್ದು ಬೇಸಿಕ್ಸ್ ಫಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಎಲ್ಲ ಅಲ್ಲೇ ಇದೆ. ಬೇಸಿಕ್ಸ್ ಎಲ್ಲ ಕಲಿತಾದ್ಮೇಲೆ ಅದಕ್ಕೆ ಸ್ಟ್ರಾಟಜಿನೂ ಬೇಕು ಅಂತಂದರೆ ಕೆಲವೊಂದು ಸ್ಟ್ರಾಟಜಿಗಳು ಅಲ್ಲಿದ್ದಾವೆ, ಅದನ್ನು ಫಸ್ಟ್ ಫಾಲೋ ಮಾಡಿ ಒಂದನ್ನೇ ಫಾಲೋ ಮಾಡಿ. ತುಂಬ ಎಲ್ಲ ಕಾನ್ಸೆಪ್ಟು ಎಲ್ಲ ಸ್ಟ್ರಾಟಜಿನೂ ನೀವು ಕಲಿತಾ ಹೋದರೆ ಇಲ್ಲಿ ಪ್ರಾಫಿಟಬಲ್ ಆಗೋಕ್ಕಾಗಲ್ಲ. ಒನ್ ಸಿಸ್ಟಮ್, ಒನ್ ಸೆಷನ್, ಒನ್ ಪೇರ್, ಅದು ನನ್ನ ರೂಲು. ಅದೇ ಥರ ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅದು ಒಂದನ್ನೇ ಫಾಲೋ ಮಾಡಿ. ನಿಮಗೆ ಆ ಥರ ಅದರಲ್ಲಿ ಇನ್ನೂ ಡೌಟ್ಸ್ ಬರ್ತಾ ಇದ್ದಾರೆ ಅಂದರೆ ಅದ್ರ ರಿಲೇಟೆಡ್ ಯಾರ್ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ ಅವ್ರದ್ದು ವೀಡಿಯೋಸ್ಗಳನ್ನ ನೋಡಿ, ಅಥವಾ ಅವ್ರ ಜೊತೆ ನೋಡಿ. ಮಾತಾಡಿದಾಗ ನಿಮಗೆ ಗೊತ್ತಾಯ್ತದೆ, ಓಕೆ ಇವನು ರಿಯಲಾ ಅಥವಾ ಫೇಕಾ, ಇವನು ನಮಗೆ ಸೊಲ್ಯೂಷನ್ ಕೊಡ್ಬೋದಾ ಅಂತ. ಇಲ್ಲಿ ನೀವು ದುಡ್ಡು ಕೊಡಬೇಕಾಗಿರೋದು ಸ್ಟ್ರಾಟಜಿಗಲ್ಲ, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು, ನಿಮ್ಮ ಸೈಕಾಲಜಿ ಯಾರು ಸರಿ ಮಾಡ್ತಾರೆ ಅವರಿಗೋಸ್ಕರ. ಯಾಕಂದರೆ ಸ್ಟ್ರಾಟಜಿ ಯಾರು ಬೇಕಾದ್ರೂ ಕೊಡ್ಬೋದು, ಬಟ್ ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದಿದೆಯಲ್ಲ, ಅದು ಟಫೆಸ್ಟ್ ಗೇಮ್. ಸೊ ಇವತ್ತಿಗೆ ಇದೇನು ಅಂತ ಕ್ಲಿಯರ್ ಮಾಡಿದ್ದೀನಿ. ನೀನು ನಾಳೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಇವತ್ತು ಏನು ಡೌಟ್ ಬಂತು ಅದನ್ನ ಇದ್ರ ಕೆಳಗಡೆ ಕಮೆಂಟ್ ಮಾಡಿ, ನಾಳೆ ಅದಕ್ಕಿರೋ ವಿಡಿಯೋ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.